ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ತಿರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಈ ಥರ ವೇಸ್ಟ್ ಕ್ಲಾತ್ ಯೂಸ್ ಮಾಡಿ ಯಾವ ಥರ ಫ್ಲವರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನೀಗೆಲ್ಲ 2 ಕಲರ್ ಕ್ಲಾತ್ ತಗೊಂಡಿದ್ದೀನಿ. ಇದು ಜಾರ್ಜೆಟ್ ಕ್ಲಾತು ಮತ್ತು ನಮಗೆ ರೌಂಡಾಗಿರೋ ಏನಾದರೂ ಬೇಕು. ನಾನಿಲ್ಲಿ ಒಂದು ಮುಚ್ಚಳ ಮತ್ತೊಂದು ಬಳೆ ತಗೊಂಡಿದ್ದೀನಿ. ಒಂದು ಸ್ವಲ್ಪ ದೊಡ್ಡ ರೌಂಡಾಗಿರೋದು ಮತ್ತೊಂದು ಸ್ವಲ್ಪ ಚಿಕ್ಕ ರೌಂಡಾಗಿರೋದು ಬೇಕಾಗಿರೋದು. ಮುಚ್ಚಳವೇ ಡಿಫ್ರೆಂಟ್ ಟೈಪ್ಸಲ್ಲಿರೋದು ತಗೊಳ್ಬೋದು. ಇನ್ನು ನಾವು ತಗೊಂಡಿರುವ ಈ ಬಟ್ಟೆ, ನಾನೀಗ ಈ ಥರ ಸ್ಟ್ರೈಟಾಗಿರೋ ಬಟ್ಟೆ ತಗೊಂಡಿದ್ದೀನಿ. ಚಿಕ್ಕ ಚಿಕ್ಕ ಪೀಸ್ ಆದರೆ ಸಪ್ರೇಟಾಗಿ ಇಟ್ಟು ನೀವು ರೌಂಡಾಗಿರೋದು ಇಟ್ಟು ಕಟ್ ಮಾಡ್ಬೋದು. ನಾನೀಗ ಈ ಥರ ಸ್ಟ್ರೈಟಾಗಿರೋ ಪೀಸ್ ಆಗಿರುವ ಕಾರಣ ಈ ಥರ ಮಡ್ಚೆ ನಂತರ ಈ ಮುಚ್ಚಳ ಇದರ ಮೇಲ್ಗಡೆ ಇಟ್ಟು ಈ ರೌಂಡಾಗಿ ಮಾರ್ಕರಿಂದಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ರೌಂಡಾಗಿ ಮಾರ್ಕ್ ಮಾಡಿದ ನಂತರ ಇದರ ರೌಂಡಾಗಿ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು. ಇನ್ನು ನಾನು ಈ ಥರದ ಗ್ರೀನ್ ಕಲರ್ ಪೀಸ್ ತಗೊಳ್ತಾ ಇದ್ದೀನಿ. ಈ ಗ್ರೀನ್ ಕಲರ್ ಪೀಸ್ ಕೂಡ ನಾನು ರೆಡ್ ಪೀಸ್ ಮಡಚಿ ಇಟ್ಟ ಹಾಗೇನೆ ಮಡಚಿ ಇಡ್ತಾ ಇದ್ದೀನಿ. ಈ ಥರ ಮಡಚಿದ ನಂತರ ಬಳೆ ಇಟ್ಟು ರೌಂಡಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡಿದ ನಂತರ ಕಟ್ ಮಾಡ್ಕೊಳ್ಳುವ. ಇನ್ನು ನಮಗೆ ಬೇಕಾಗಿರೋದು ಒಂದು ಸೂಜಿ ಮತ್ತು ನೂಲು. ನಾನೀಗ ಸೂಜಿಗೆ 4 ಎಳೆಯಲ್ಲಿ ನೂಲು ಹಾಕಿ ತಗೊಂಡಿದ್ದೀನಿ. ಇನ್ನು ನಾನು ರೆಡ್ ಪೀಸನ್ನು ತಗೊಳ್ತಾ ಇದ್ದೀನಿ. ಈ ರೆಡ್ ಪೀಸಿನ ಇನ್ನು ವಿಡಿಯೋದಲ್ಲಿ ಇರುವ ಹಾಗೇ ಮಾಡ್ಕೊಳ್ಳಿ. ಈ ಥರ ಫಸ್ಟಿಗೆ ಒಂದು ಸಲ ಮಡಚಬೇಕು, ನಂತರ ಒಂದು ಸಲ ಕೂಡ ಮಡಚಬೇಕು. ಅದಾದ ಮತ್ತೆ ನಾನೀಗ ತೋರಿಸ್ಕೊಡೋ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಿಂದ ಮೇಲೆಗೆ, ಮೇಲಿಂದ ಕೆಳಗಿಗೆ ಈ ಥರನೇ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ನಮಗೆ ಒಂದು ಪೆಟಲ್ ಸಿಕ್ಕಿದೆ. ಇದೇ ಥರನೇ ನಮಗೆ ಎಷ್ಟು ಪೆಟಲ್ಸ್ ಬೇಕೋ ಅಷ್ಟು ಮಾಡ್ಕೊಳ್ಬೇಕು. ನಾನೀಗ 6 ಪೆಟಲ್ಸ್ ಈ ಥರ ಮಾಡಿದ್ದೀನಿ. ನಂತರ ನಾವು ಇದನ್ನು ಈ ಥರ ಹತ್ತಿರ ಮಾಡಿದ ನಂತರ ಟೈಟಾಗಿ ಈ ನೂಲನ್ನು ಗಂಟು ಹಾಕ್ಕೊಳ್ಬೇಕು. ನಮಗೆ ಎಷ್ಟು ಟೈಟಲ್ಲಿ ಆಗುತ್ತೋ ಅಷ್ಟು ಟೈಟಲ್ಲಿ ಇಟ್ಕೊಂಡು ಗಂಟು ಹಾಕ್ಕೊಳ್ಬೇಕು. ಒಂದು 3-4 ಗಂಟೆಲ್ಲ ಹಾಕ್ಬೋದು. ಗಂಟು ಹಾಕಿ ಆದ ನಂತರ ನಾನೀಗ ನೂಲನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ನಮಗೆ ಗ್ರೀನ್ ಪೀಸನ್ನು ತಗೊಳ್ಳುವ, ರೌಂಡಾಗಿ ಕಟ್ ಮಾಡಿರೋದು. ಅದು ಕೂಡ ನಾನೀಗ ರೆಡ್ ಕಲರ್ ಪೀಸ್ ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅದೇ ಥರನೇ ಈ ಗ್ರೀನ್ ಪೀಸ್ ಕೂಡ ಸ್ಟಿಚ್ ಮಾಡ್ಕೊಳ್ಬೇಕು.
ಈಗ ಸ್ಟಿಚ್ ಮಾಡಿ ಗಂಟು ಹಾಕ್ತಾ ಇದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇನ್ನು ಈ ರೆಡ್ ಫ್ಲವರ್ನ ಮೇಲ್ಗಡೆ ನಾನು ಈ ಫ್ಲವರನ್ನು ಇಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ, ಅದನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಈ ಥರ ಜಾಯಿಂಟ್ ಮಾಡಿ ಆದಮೇಲೆ ನಮಗೆ ಈ ಫ್ಲವರ್ನ ಸೆಂಟ್ರಲ್ಲಿ ಬಟನ್ ಇಡಬೇಕು. ನಮಗೆ ಗ್ಲೂ ಯೂಸ್ ಮಾಡಿ ಬಟನ್ ಇಡ್ಬೋದು. ಶವ್ ಬಟನ್ ಯಾವುದಾದ್ರೂ ಹಳೆ ಫ್ರಾಕಿಂದೆಲ್ಲ ಇದ್ದರೆ ಅದನ್ನು ಇಟ್ಟರೆ ಸಾಕು. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್. ವೇಸ್ಟ್ ಕ್ಲಾತಲ್ಲ ಇದ್ದರೆ ನೀವು ಕೂಡ ಈ ರೀತಿಯಲ್ಲಿರೋ ಫ್ಲವರ್ ಒಮ್ಮೆ ಟ್ರೈ ಮಾಡಿ ನೋಡಿ. ಮಕ್ಕಳ ಡ್ರೆಸ್ಸಿಗೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಇರುತ್ತೆ. ಆಗ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಯಾರಾದರೂ ಹೊಸದಾಗಿ ಈ ಚಾನಲ್ ನೋಡ್ತಾ ಇದ್ದರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಎನೇಬಲ್ ಮಾಡ್ಕೊಳ್ಳಿ. ಹಾಗಾದರೆ ಮಾತ್ರ ನಾನು ಇನ್ನೂ ಅಪ್ಲೋಡ್ ಮಾಡುವಾಗ ನಿಮಗೆ ವೀಡಿಯೋಸಿನ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.